ಹೆಲೋ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಈ ವಿಡಿಯೋದಲ್ಲಿ ಅನಕೊಂಡ ನ್ಯಾವಿಗೇಟರ್ ಅಥವಾ ಈ ಥರ ಐ ಡಿಸ್ ಹೆಂಗೆ ಡೌನ್ಲೋಡ್ ಮಾಡಬೇಕು ಅಂತ ತೋರಿಸ್ತೇನೆ. ಸರಿನಾ? ಸೊ ಫಸ್ಟ್ ನಾವು ಜುಪಿಟರ್ ನೋಟ್ಬುಕ್. ಓಕೆ, ಸೊ ಜುಪಿಟರ್ ನೋಟ್ಬುಕ್ದಲ್ಲಿ ನಾವು ಪೈಥನ್ ಕೋಡ್ನ ಟೈಪ್ ಮಾಡ್ತೀವಿ. ಸೊ ಫಸ್ಟ್ ನಾವು ಜುಪಿಟರ್ ನೋಟ್ಬುಕ್ ಬೇಕು ಅಂದರೆ ನಾವು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಲೈಕ್ ಅನಕೊಂಡ ನ್ಯಾವಿಗೇಟರ್. ಸೊ ನಾನು ಬ್ರೌಸರ್ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ನೀವು ಅನಕೊಂಡ ನ್ಯಾವಿಗೇಟರ್ ಅಂತ ಟೈಪ್ ಮಾಡಿ. ಸೊ ಅನಕೊಂಡ ನ್ಯಾವಿಗೇಟರ್ ಡೌನ್ಲೋಡ್. ಸೊ ನೀವು ಇಲ್ಲಿ ಫಸ್ಟ್ ಲಿಂಕ್ ಲೈಕ್ ಇಂಡಿವಿಜುವಲ್ ಎಡಿಷನ್ ಅಂತ ಇದೆ, ಸರಿನಾ? ಸೊ ಅದನ್ನು ಕ್ಲಿಕ್ ಮಾಡಿ, ಇಂಡಿವಿಜುವಲ್ ಎಡಿಷನ್. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತೆ, ಲೈಕ್ ವಿಂಡೋಸ್, ಮ್ಯಾಕ್ ಅಥವಾ ಲಿನಕ್ಸ್ಗೆ. ಓಕೆ, ಸೊ ಇಲ್ಲಿ ಅನ್ಕೊಂಡೆ ಇಂಡಿವಿಜುವಲ್ ಎಡಿಷನ್ ಫಾರ್ ವಿಂಡೋಸ್. ಓಕೆ, ಸೊ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ಇದ್ದರೆ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ, ಸರಿನಾ? ಸೊ ಒಂದ್ಸತಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಅದನ್ನು ಡಬಲ್ ಕ್ಲಿಕ್, ಒಂದ್ಸತಿ ಡೌನ್ಲೋಡ್ ಅಂತ, ಫಾರ್ ಎಕ್ಸಾಂಪಲ್ ನಾನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಡಾಟ್ ಇ ಎಕ್ಸ್ ಇ ಫೈಲ್ ಡೌನ್ಲೋಡ್ ಆಗ್ತದೆ, ಸರಿನಾ? ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಸೊ ಐ ಜಸ್ಟ್ ಕ್ಯಾನ್ಸಲ್ ಇಟ್. ಓಕೆ, ಸೊ ಈ ಫೈಲ್ನ ನೀವು ರನ್ ಮಾಡಬೇಕಾದ್ರೆ, ಸೊ ಡಬಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಇದು ಮಾಡಿ, ಸೊ ಅನ್ಕೊಂಡ ನ್ಯಾವಿಗೇಟರ್ ಇನ್ಸ್ಟಾಲ್ ಆಗುತ್ತೆ. ಸೊ ಒಂದ್ಸತಿ ಇನ್ಸ್ಟಾಲ್ ಆದಮೇಲೆ, ಸೊ ಅದು ಲೈಕ್ ಇನ್ಸ್ಟಾಲ್ ಆಗಿದೆ ಇಲ್ವಾ ಅಂತ ಕನ್ಫರ್ಮೇಷನ್ ಮಾಡೋಕ್ಕೆ ನೀವು ಜಸ್ಟ್ ಗೋ ಟು ಸರ್ಚ್. ಓಕೆ, ಸರ್ಚಲ್ಲಿ ಅನಕೊಂಡ ನ್ಯಾವಿಗೇಟ್ ಅಂತ ಟೈಪ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಆ್ಯಪ್ ಅಂತ ಇರ್ತದೆ, ಅನಕೊಂಡ ನ್ಯಾವಿಗೇಟರ್. ಸೊ ಕ್ಲಿಕ್ ಮಾಡಿ ಅನಕೊಂಡ ನ್ಯಾವಿಗೇಟರ್ ಮೇಲೆ. ಸೊ ಒಂದ್ಸತಿ ನೀವು ಕ್ಲಿಕ್ ಮಾಡಾದ್ಮೇಲೆ, ಸೊ ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಲೈಕ್ ಕೆಲವು ನಿಮಿಷ ತೊಗೊಳುತ್ತೆ. ಓಕೆ, ಸೊ ಜಸ್ಟ್ ವೇಟ್. ಸೊ ಈಗ ನೋಡ್ಬೋದು ನೀವು ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಇಲ್ಲಿ ನಮಗೆ ಇಲ್ಲಿ ಡಿಫ್ರೆಂಟ್ ಐ ಡಿಸ್ ಇದೆ, ಲೈಕ್ ಇಲ್ಲಿ ಸ್ಪೈಡರ್ ಇದೆ, ವಿ ಎಸ್ ಕೋಡ್ ಇದೆ, ಮತ್ತು ಆರ್ ಸ್ಟುಡಿಯೋ ಇದೆ. ಸೊ ನಾವು ಯೂಸ್ ಮಾಡೋದು ನೋಟ್ಬುಕ್. ಓಕೆ, ಸೊ ದಟ್ ಇಸ್ ಜೂಪಿಟರ್ ನೋಟ್ಬುಕ್. ಸೊ ಸೊ ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಲಾಂಚ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಒಂದ್ಸತಿ ನೀವು ಲಾಂಚ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಬ್ರೌಸರಲ್ಲಿ ಓಪನ್ ಆಗುತ್ತೆ, ದಟ್ ಇಸ್ ಜೂಪಿಟರ್ ನೋಟ್ಬುಕ್. ಓಕೆ, ಸೊ ದಿಸ್ ಇಸ್ ವಿಲ್ ಫಸ್ಟ್ ಪೇಜ್. ಓಕೆ, ಸೊ ನೀವು ಓಪನ್ ಮಾಡಿದ ತಕ್ಷಣ ಈ ಪೇಜ್ ಬರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಲೈಕ್ ಅಪ್ಲೋಡ್ ಇದೆ, ನ್ಯೂ ಇದೆ. ಸೊ ಏನೋ ಇಲ್ಲಿ ನಿಮಗೆಲ್ಲ ಲೈಕ್ ಡಿಫ್ರೆಂಟ್ ಫೋಲ್ಡರ್ಸ್, ಲೈಕ್ ಡೆಸ್ಕ್ಟಾಪ್ ಹೋಗ್ಬೇಕು, ಡೆಸ್ಕ್ಟಾಪ್ ಫೈಲ್ಸ್ ಚೆಕ್ ಮಾಡಬೇಕಂದ್ರೆ ಡೆಸ್ಕ್ಟಾಪ್ ಫೈಲ್ಸ್ ಹೋಗ್ಬೋದು, ಅಥವಾ ಡೌನ್ಲೋಡ್ಸ್ ಅಥವಾ ಡಾಕ್ಯುಮೆಂಟ್ಸ್. ಓಕೆ, ಸೊ ಎಲ್ಲ ಫೈಲ್ಸ್ ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಡಾಕ್ಯುಮೆಂಟ್ಸ್ ಅಥವಾ ಡೌನ್ಲೋಡ್ಸಲ್ಲಿ ನಾನು ನ್ಯೂ ಫೈಲ್ ಕ್ರಿಯೇಟ್ ಮಾಡಬೇಕು, ಲೈಕ್ ಜೂಪಿಟರ್ ನೋಟ್ಬುಕ್ ಓಪನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಡೌನ್ಲೋಡ್ಸ್ಗೆ ಹೋಗ್ತೀನಿ. ಸೊ ನಾನು ಡೌನ್ಲೋಡ್ಸಲ್ಲಿ ನಾನು ಜೂಪಿಟರ್ ನೋಟ್ಬುಕ್ ಓಪನ್ ಮಾಡಬೇಕು. ಸೊ ನೋಟ್ಬುಕ್ ಓಪನ್ ಮಾಡಬೇಕು ಅಂದರೆ ನೀವು ಜಸ್ಟ್ ಗೋ ಟು ನ್ಯೂ. ಸೊ ಇಲ್ಲಿ ನಿಮಗೆ ಪೈಥನ್ 3 ಅಂತ ಇದೆ. ಓಕೆ, ಸೊ ಬೇಸಿಕಲಿ ಈ ಪಾತ್ನ ನೀವು ಜ್ಞಾಪನ ಇಟ್ಕೊಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ನೀವು ನೆಕ್ಸ್ಟ್ ಟೈಮ್ ಈ ಫೈಲ್ನ ಹುಡುಕ್ಬೇಕಂದ್ರೆ ನೀವು ಡೌನ್ಲೋಡ್ಸ್ಗೆ ಹೋಗ್ಬೇಕು, ಸರಿನಾ? ಸೊ ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ದಿಸ್ ಆರ್ ದ ಡಿಫ್ರೆಂಟ್. ಸೊ ಒಂದ್ಸತಿ ನೀವು ಓಪನ್ ಮಾಡಾದ್ಮೇಲೆ ದಿಸ್ ಇಸ್ ದ ಪೇಜ್ ಯು ವಿಲ್ ಸಿ, ರೈಟ್? ಸೊ ಈ ಪೇಜ್ ನೀವು ನೋಡ್ತೀರಾ. ಸೊ ನಾನು ಇವಾಗ ಈ ಡೌನ್ಲೋಡ್ಸ್ಗೆ ಹೋಗ್ತೀನಿ. ಸೊ ಡೌನ್ಲೋಡ್ಸಲ್ಲಿ ಐ ಜಸ್ಟ್ ಗೋ ಆ್ಯಂಡ್ ಓಪನ್ ದಿ ನ್ಯೂ ನೋಟ್ಬುಕ್, ದಟ್ ಇಸ್ ಪೈಥನ್ 3. ಸೊ ನೀವು ಪೈಥನ್ 3 ನೋಟ್ಬುಕ್ ಓಪನ್ ಮಾಡಿದ ತಕ್ಷಣ ದಿಸ್ ಇಸ್ ವಾಟ್ ವಿ ಆರ್ ಲುಕಿಂಗ್, ರೈಟ್? ಸೊ ಇದು ಜೂಪಿಟರ್ ನೋಟ್ಬುಕ್. ಸೊ ಇಲ್ಲಿ ನೀವು ಫೈಲ್ ನೇಮ್ ಚೇಂಜ್ ಮಾಡ್ಬೋದು, ಲೈಕ್ ಡೆಮೋ ಅದನ್ನು ರೀನೇಮ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ರೀನೇಮ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ದಿ ಜೂಪಿಟರ್ ನೋಟ್ಬುಕ್. ಸೊ ನಾವು ಜೂಪಿಟರ್ ನೋಟ್ಬುಕ್, ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಜೂಪಿಟರ್ ನೋಟ್ಬುಕ್ನ ಓಪನ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಕ್ಲೋಸ್ ಮಾಡ್ತೀನಿ ಎಲ್ಲನೂ. ಸೊ ಎಲ್ಲನೂ ಇನ್ನೊಂದ್ಸತಿ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ನಾನು ಲಾಂಚ್ ಮಾಡ್ತೀನಿ ಇನ್ನೊಂದ್ಸತಿ. ಸೊ ನಾನು ಲಾಂಚ್ ಮಾಡಾದ್ಮೇಲೆ ನಾನು ಡೆಮೋ ಅಂತ ಫೈಲ್ ಕ್ರಿಯೇಟ್ ಮಾಡಿದೆ, ಸರಿನಾ? ಸೊ ಎಲ್ಲಿ ಕ್ರಿಯೇಟ್ ಮಾಡಿದೆ? ಡೌನ್ಲೋಡ್ಸಲ್ಲಿ. ಸೊ ಐ ಜಸ್ಟ್ ಗೋ ಟು ಡೌನ್ಲೋಡ್ಸ್. ಸೊ ನಾನು ಇಲ್ಲಿ ಡೆಮೋ ಅಂತ ಫೈಲ್ ಸರ್ಚ್ ಮಾಡ್ತೀನಿ. ಡೆಮೋ ಡಿ ಇಲ್ಲಿ ನೋಡಿ ಡೆಮೋ. ಸೊ ಇದ್ರದ್ದು ಎಕ್ಸ್ಟೆನ್ಷನ್ ಬಂದು IPYNP, ಜ್ಞಾಪನ ಇಟ್ಕೊಳ್ಳಿ. ಓಕೆ, ಸೊ ವಾಟ್ ಎವರ್, ಸೊ ನೀವು ಯಾವುದೇ ಫೈಲ್ ಕ್ರಿಯೇಟ್ ಮಾಡಿ ಜೂಪಿಟರ್ ನೋಡ್ಬೇಕಿಲ್ಲಿ ಈ ಎಕ್ಸ್ಟೆನ್ಷನ್ ಇರುತ್ತೆ IPY. ಸೊ ನೋಡಿ, ಜಸ್ಟ್ ಸೆಕೆಂಡ್ಸ್ ಅಗೋ ಹ್ಯಾಸ್ ಬಿನ್ ಕ್ರಿಯೇಟೆಡ್ ತಾನೆ. ಐ ಜಸ್ಟ್ ಕ್ಲಿಕ್ ಆನ್ ಟು ದಿಸ್. ಸೊ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಡೆಮೋ IPYNB. ಸೊ ಈ ಫೈಲ್ ನಾನು ಇವಾಗ ಓಪನ್ ಮಾಡಿದ್ದೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವುದೇ ನಾನು ನಿಮಗೆ ಫೈಲ್ ಶೇರ್ ಮಾಡಿದೆ, ನೀವು ಇದೇ ಥರ ಡೌನ್ಲೋಡ್ ಮಾಡಿ ಸೊ ಫೈಲ್ನ ಓಪನ್ ಮಾಡ್ಕೊಬೋದು. ಸೊ ನಾನು ಮಧ್ಯ ಇಂಗ್ಲೀಷ್ ಮಾತಾಡ್ತಿದ್ದೀನಿ ಬಿಕಾಸ್ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಯೂಟ್ಯೂಬ್ ಲೈಕ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಸೊ ದಟ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಸ್ವಲ್ಪ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಡೋಂಟ್ ಮೈಂಡ್ ಇಟ್, ಸರಿನಾ? ಸೊ ಯಾ, ಸೊ ನಾನು ಆಲ್ರೆಡಿ ಒಂದು ಫೈಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ.
ಸೊ ಹೌ ಟು ಇನ್ಸ್ಟಾಲ್ ಅಂತ ಜಸ್ಟ್ ಎ ಸೆಕೆಂಡ್. ಪೈಥನ್ ಇನ್ಸ್ಟಾಲೇಷನ್ ಅಂಡ್ ಬೇಸಿಕ್ಸ್ ಅಂತ. ಸೊ ಇದು IPYMB ಫೈಲ್. ಓಕೆ, ಸೊ ನಾನು ಇದು ಡೈರೆಕ್ಟ್ಲಿ ಸೊ ಇದು ಆಲ್ರೆಡಿ ನನ್ನ ಡೌನ್ಲೋಡ್ ಸೆಕ್ಷನ್ ಇದೆ. ಸೊ ಇದನ್ನು ನಾನು ಓಪನ್ ಮಾಡ್ತೇನೆ. ಓಕೆ, ಸೊ ಇದು ನನ್ನ ಫೈಲ್. ಓಕೆ, ಸೊ ಇದನ್ನು ನಾವು ಡಿಸ್ಕಸ್ ಮಾಡೋಣ, ಸರಿನಾ? ಸೊ ಫಸ್ಟ್ ಲೆಟ್ಸ್ ಚೆಕ್ ಹಿಯರ್. ಓಕೆ, ತುಂಬ ಟಾಪಿಕ್ಸ್ ಇದೆ, ಫೈನ್, ಸರಿ. ಓಕೆ, ಸೊ ನಾನು ಇದನ್ನು ಈ ನೋಟ್ಬುಕ್ನ ಬ್ರೇಕ್ ಮಾಡಿ ನಾನು ಸೆಷನ್ಸ್ ಮಾಡ್ತೇನೆ, ಫೈನಾ? ಸೊ ದಟ್ ನಿಮ್ಗೆ ಈಸಿ ಅನ್ಸುತ್ತೆ. ಫೈನ್, ಫಸ್ಟ್ ಈಸ್ ಇಂಟ್ರೊಡಕ್ಷನ್. ಓಕೆ, ಸೊ ನಾನು ಈವನ್ ನಾನು ಈ ಪೈಥನ್ ಫೈಲ್ನ ಶೇರ್ ಮಾಡ್ತೀನಿ, ದಟ್ ಈಸ್ IPYMB ಫೈಲ್ನ. ಓಕೆ, ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಬೋದು ಮತ್ತು ನಿಮ್ಮ ಸಿಸ್ಟಮ್ ಇದನ್ನು ರನ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪೈಥನ್ ಇಸ್ ಬೇಸಿಕಲಿ ಇಂಟರ್ಪ್ರಿಟೆಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಆ್ಯಂಡ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ರೈಟ್? ಸೊ ಪೈಥನ್ನ ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಅಫ್ಕೋರ್ಸ್ ಲೈಕ್ ವಿತ್ ಹೆಲ್ಪ್ ಆಫ್ ಪೈಥನ್ ಸೊ ನಾವು ಎಲ್ಲ ಥರದ್ದು ಲೈಕ್ ಗೇಮ್ ಡೆವಲಪ್ಮೆಂಟ್ ಇರ್ಬೋದು, ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಫಾರ್ ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಸೊ ಮೆನಿ ಪ್ಲೇಸಲ್ಲಿ ಪೈಥನ್ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಬೇಸಿಕ್ ಇಂಟ್ರೊಡಕ್ಷನ್. ಸೊ ನಾವು ರಾದರ್ ದ್ಯಾನ್ ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲು ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದಿ ಹ್ಯಾಂಡ್ಸ್ ಆನ್. ಓಕೆ, ಸೊ ಹ್ಯಾಂಡ್ಸ್ ಆನ್ ಜಾಸ್ತಿ ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಇಲ್ಲಿ ಓಕೆ, ಸೊ ನಾನು ಇದು ಇಂಟ್ರೊಡಕ್ಷನ್, ಸೊ ಇದನ್ನು ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಓಕೆ, ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಸೊ ಪೈಥನ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಯಾವ ವರ್ಷನ್ ಯೂಸ್ ಮಾಡ್ತಿದ್ದೀವಿ ಅಂತ ಗೊತ್ತಿರಬೇಕು. ಓಕೆ, ಸೊ ನಾವು ಇವಾಗ ರೈಟ್ ನಾವು ಲೈಕ್ ವಿ ಹ್ಯಾವ್ ಲೈಕ್ 3.8. ಸೊ ಇದೆಲ್ಲ ಡಿಫ್ರೆಂಟ್ ವರ್ಷನ್ಸ್ ಆಫ್ ಪೈಥನ್. ಸೊ ವಿ ಹ್ಯಾವ್ Python 2, ವಿ ಹ್ಯಾವ್ Python 3, ಸೊ Python 2.7. ಓಕೆ, ಸೊ ಇದು ವರ್ಷನ್ಸ್ ಏನು ಅಂದರೆ ನ್ಯೂ ಫೀಚರ್ಸ್ ಆ್ಯಡ್ ಮಾಡ್ತಾ ಹೋಗ್ತಿರ್ತಾರೆ. ಲೈಕ್ ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ Python 2 ಇಲ್ಲಿ ಲೈಕ್ ಸಮ್ ಫೀಚರ್ಸ್ ಇರಲ್ಲ. ಓಕೆನಾ? ಸೊ ಅದನ್ನು ಲೈಕ್ Python 3 ಇಲ್ಲಿ ಸರ್ಟನ್ ಫೀಚರ್ಸ್ ಆ್ಯಡ್ ಮಾಡ್ತಾರೆ. ಲೈಕ್ ಸಿಂಟ್ಯಾಕ್ಸ್ ಇರ್ಬೋದು, ಅಥವಾ ಕೆಲವು ಫಂಕ್ಷನ್ಸ್, ಬಿಲ್ಡಿಂಗ್ ಫಂಕ್ಷನ್ಸ್ ಆ್ಯಡ್ ಮಾಡ್ತಾರೆ. ಲೈಕ್ ನೀವು ಇವಾಗ ನೀವು ಫಸ್ಟ್ ಟೈಮ್ ಕಲಿತಿದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್, ಈ ಥರ ಥಿಂಕ್ ಮಾಡಿ, ಲೈಕ್ ನ್ಯೂ ಫೀಚರ್ಸ್ ಕೀಪ್ ಆನ್ ಆ್ಯಡಿಂಗ್. ಓಕೆ, ಸೊ ದಿಸ್ ಆರ್ ಡಿಫ್ರೆಂಟ್ ವರ್ಷನ್. ಸೊ ಇವಾಗ ನೀವು ಜಸ್ಟ್ ಇಲ್ಲಿ ಪೈಥನ್ ಅಂತ ಸರ್ಚ್ ಮಾಡಿದ್ರೆ ಐ ಜಸ್ಟ್ ಗೋ ಹಿಯರ್. ಓಕೆ, ಸೊ ಪೈಥನ್. ಸೊ ಇವಾಗ ನಾನು ವೆಲ್ಕಮ್ ಟು python.org. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಲೈಕ್ ಲೇಟೆಸ್ಟ್ ವರ್ಷನ್ ಆಫ್ ಪೈಥನ್. ಸೊ ಇವಾಗ ನಾನು ಕ್ಲಿಕ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನಾನು ಡೌನ್ಲೋಡ್ ಮಾಡ್ತೀನಿ. ಕ್ಯಾನ್ ಸಿ, ಸೊ ರೈಟ್ ನಾವು ಇವತ್ತಿನ ಡೇಟ್ ದಟ್ ಈಸ್ 11th Feb 2022, 3.10.2. ಓಕೆ, ದಿಸ್ ಇಸ್ ದ ಲೇಟೆಸ್ಟ್ ವರ್ಷನ್ ಆಫ್ ಪೈಥನ್. ಓಕೆ, ಸೊ ನೀವು ದಿಸ್ ಇಸ್ ದ ಒನ್ ವೇ. ಸೊ ಅನಕೊಂಡ ನ್ಯಾವಿಗೇಟರ್ ಡೌನ್ಲೋಡ್ ಮಾಡಿಕೊಂಡು ನೀವು ಜೂಪಿಟರ್ ನೋಟ್ಬುಕ್ಕಲ್ಲಿ ಪೈಥನ್ ರನ್ ಮಾಡ್ಬೋದು. ಓಕೆನಾ? ಸೊ ಇನ್ನೊಂದು ವೇ ಅಂದರೆ ಕಾನ್ಸಲಿಂದ ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಕಾನ್ಸಲಿಂದ ರನ್ ಮಾಡ್ಬೋದು ಅಂದರೆ ಇವಾಗ ನಾನು CMD ಟೈಪ್ ಮಾಡ್ತೀನಿ, ಲೈಕ್ ಕಮಾಂಡ್ ಪ್ರಾಂಪ್ಟ್. ಸೊ ಕಮಾಂಡ್ ಪ್ರಾಂಪ್ಟಲ್ಲಿ ನಾನು ಜಸ್ಟ್ ಇವಾಗ ನಾನು ಪೈಥನ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಸೊ ಪೈಥನ್ ಅಂತ ಟೈಪ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಲೈಕ್ ಇವಾಗ ನನಗೆ ಸ್ವಲ್ಪ ಲೈಕ್ ಬೇರೆ ಥರ ಆ್ಯರೋಸ್ ಬರ್ತಿದೆ. ಸೊ ಬೇಸಿಕಲಿ ನಾನು ಇವಾಗ ಪೈಥನ್ ಮೋಡಲ್ಲಿದ್ದೀನಿ ಅಂತ ಅರ್ಥ. ಓಕೆನಾ? ಸೊ ಇವಾಗ ನೀವು ಫಸ್ಟ್ ಟೈಮ್, ಓಕೆ, ಇನ್ ಯುವರ್ ಸಿಸ್ಟಮ್ ಇವಾಗ ನೀವು ಪೈಥನ್ ಈ ಥರ ಬರಬೇಕು, CLI ಇಲ್ಲಿ ಬರಬೇಕು ಅಂದರೆ ನೀವು ಪೈಥನ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಬರಲ್ಲ. ಓಕೆ, ಸೊ ಫಸ್ಟ್ ನೀವು ಪೈಥನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಅದಕ್ಕೆ ಸೊ ನೀವು www.python.org ಹೋಗಿ, ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ಸ್ಗೆ ಹೋಗಿ, ಆ್ಯಂಡ್ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ದಿ ಲೇಟೆಸ್ಟ್ ವರ್ಷನ್. ಓಕೆ, ಸೊ ಇಲ್ಲ ನಿಮಗೆ ಬೇರೆ ರಿಲೀಸಸ್ ಇರುತ್ತೆ, ಅಥವಾ ಆಲ್ ರಿಲೀಸಸ್ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಥರ ರಿಲೀಸಸ್ ಇಲ್ಲಿ ಚೆಕ್ ಮಾಡ್ಬೋದು. 2.7 ಇದೆ. ಇಲ್ಲಿ ನೋಡ್ಬೋದು ನೀವು ಯಾವಾಗ ಫಸ್ಟ್ ರಿಲೀಸ್ ಆಗಿರೋದು, ಯಾವಾಗ ಇದು ಸಪೋರ್ಟ್ ಎಂಡ್ ಆಗುತ್ತೆ. ಸೊ ರೈಟ್ ನಾವು 3.10 ಇಸ್ ದ ಲೇಟೆಸ್ಟ್. ಸೊ ಅದನ್ನು ಡೌನ್ಲೋಡ್ ಮಾಡಿ ನೀವು ರನ್ ಮಾಡಾದ್ಮೇಲೆ ಸೊ ನೀವು ಕಾನ್ಸಲ್ ಹೋಗಿ ಜಸ್ಟ್ ಇವಾಗ ನಾನು CMDಗೆ ಹೋಗಿ ಪೈಥನ್ ಅಂತ ಜಸ್ಟ್ ಟೈಪ್ ಮಾಡಿ. ಓಕೆ, ಸೊ ಪೈಥನ್ ಟೈಪ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಐ ಆಮ್ ಇನ್ ದಿ ಪೈಥನ್ ಮೋಡ್. ಸೊ ಇಲ್ಲಿ ನೀವು ಐ ಜಸ್ಟ್ ಎಕ್ಸಿಟ್. ಸೊ ನಿಮ್ಮ ಕಾನ್ಸಲ್ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಪೈಥನ್ ನಿಮ್ಮ ಸಿಸ್ಟಮ್ ಇಲ್ಲಿದೆ ಅಂತ ನೋಡೋದಕ್ಕೆ ಲೈಕ್ ಪೈಥನ್ ಅಂತ ಟೈಪ್ ಮಾಡಿ ಮತ್ತು ವರ್ಷನ್ ಅಂತ ಟೈಪ್ ಮಾಡಿ. ಓಕೆ, ಕ್ಯಾನ್ ಸಿ. ಸೊ ನನ್ನ ಸಿಸ್ಟಮಲ್ಲಿ 3.9.10 ಇದು ನನ್ನ ಪೈಥನ್ ವರ್ಷನ್. ಓಕೆ, ಇನ್ ಮೈ ಸಿಸ್ಟಮ್. ಸೊ ಹಿಂಗೆ ಯೂಸ್ ಮಾಡ್ಬೋದು. ಓಕೆನಾ? ಸೊ ಇನ್ನೊಂದು ವೇ ಅಂದರೆ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಡಿಫ್ರೆಂಟ್ ಐ ಡಿಸ್ ಅಂದರೆ ನೀವು VS ಕೋಡ್ ಅಂತ ಇದೆ. ಓಕೆ, ಸೊ ಅಲ್ಲಿ ಪೈಥನ್ ಕೋಡ್ ಸ್ಕ್ರಿಪ್ಟ್ಸ್ ಬರಿಬೋದು. ದಿಸ್ ಇಸ್ ವಿಜುವಲ್ ಸ್ಟುಡಿಯೋ ಕೋಡ್. ಓಕೆ, ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಬೋದು. ಇನ್ನೊಂದು ಸ್ಪೈಡರ್ ಅಂತ ಇದೆ. ಸೊ ನೋಡಿ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ಇಲ್ಲೂ ನೀವು ನೋಡ್ಬೋದು ಲೈಕ್ ಅನಕೊಂಡ ನ್ಯಾವಿಗೇಟರಲ್ಲಿ. ಸೊ ಇಲ್ಲಿ ನೋಡಿ VS ಕೋಡ್ ಇದೆ. ಸೊ ಇಲ್ಲಿಂದ ನೀವು ಲಾಂಚ್ ಮಾಡ್ಬೋದು. ಬಟ್
So this is Anaconda Navigator in the it's just a combination of all the different IDs. Okay, ಇದು ಒಂದು ಪ್ಲಾಟ್ಫಾರ್ಮ್ ಓಕೆ ವೇರ್ ಯು ಕ್ಯಾನ್ ಜಸ್ಟ್ ಇಲ್ಲಿ ನೀವು ವಿ ಎಸ್ ಕೋಡ್ಗೆ ಹೋಗ್ಬೋದು ಜುಪಿಟರ್ ಲಾಂಚ್ ಮಾಡ್ಬೋದು ಬಟ್ ವಿ ಎಸ್ ಕೋಡ್ ಇಸ್ ಸಪ್ರೇಟ್ ಐ ಡಿ ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು ಓಕೆ ಸೊ ಸ್ಪೈಡರ್ ಡೌನ್ಲೋಡ್ ಮಾಡ್ಕೊಬೋದು ಇನ್ನೊಂದು ಸಬ್ಲೈಮ್ ಅಂತ ಇದೆ ಓಕೆ ಸೊ ಇದು ಗುಡ್ ಎಡಿಟರ್ ಸೊ ನೀವು ಸಬ್ಲೈಮ್ ಡೌನ್ಲೋಡ್ ಸಬ್ಲೈಮ್ ಟೆಕ್ಸ್ಟ್ ಸೊ ಇಲ್ಲೂ ನೀವು ಸಬ್ಲೈಮ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ ಸೊ ಆಲ್ರೆಡಿ ನನ್ನ ಸಿಸ್ಟಮ್ ಇದೆ ನಾನು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಸೊ ಸಬ್ಲೈಮ್ ಟೆಕ್ಸ್ಟ್ 3 ಸೊ ನೋಡಿ ಸೊ ಈ ಥರ ಫೈಲ್ಸ್ ಇರುತ್ತೆ ಓಕೆ ಸೊ ಇದು ಒಂದು ಐ ಡಿ ಸೊ ಇಲ್ಲಿ ನಾನು ಪೈಥನ್ ಸ್ಕ್ರಿಪ್ಟ್ಸ್ ಬರಿಬೋದು ಸೊ ಹೆಂಗೆ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಕಲಿಯೋಣ ಓಕೆ ಫಸ್ಟ್ ನಾವು ಅದನ್ನು ಗ್ರೌಂಡ್ ಮಾಡ್ಕೊಬೇಕು ಲೈಕ್ ಎಲ್ಲೆಲ್ಲಿ ಯೂಸ್ ಅಲ್ಲ ಲೈಕ್ ನಾವು ಪೈಥನ್ ಸ್ಕ್ರಿಪ್ಟ್ಸ್ನ ಬರಿಬೋದು ಒನ್ ಈಸ್ ಕಮಾಂಡ್ ಲೈನಲ್ಲಿ ಬರಿಬೋದು ಅದು ತೋರಿಸಿದೆ ನಾನು ಕರೆಕ್ಟಾ ಸೊ ಇನ್ನೊಂದು ಅನ್ಕೊಂಡೆ ನ್ಯಾವಿಗೇಟರ್ ಸೊ ಇದು ಒಂದು ಆಪ್ಷನ್ ಸೊ ನೀವು ವಿಜುವಲ್ ಸ್ಟುಡಿಯೋ ಕೋಡ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಈ ಥರ ಇರುತ್ತೆ ಇದು ಸ್ಕ್ರೀನ್ಶಾಟ್ ಆಫ್ ದಿ ವಿಜುವಲ್ ಸ್ಟುಡಿಯೋ ಕೋಡ್ ಅದರ ಸಬ್ಲೈಮ್ ಇದೆ ಅದೇ ಥರ ಬೇರೆ ಬೇರೆ ತುಂಬ ಐ ಡಿಸ್ ಇದೆ ಓಕೆ ಇದು ಆರ್ ಜನರಲ್ ಒನ್ ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಇನ್ನೊಂದು ವೆರಿ ಫೇಮಸ್ ಒನ್ ಓಕೆ ಪೈಚಾನ್ ಸೊ ಸೊ ಮೋಸ್ಟ್ ಆಫ್ ದಿ ಡೆವಲಪರ್ಸ್ ಓಕೆ ಸೊ ತುಂಬ ಯೂಸ್ ಮಾಡ್ತಾರೆ ಲೈಕ್ ಟು ಬಿಲ್ಡ್ ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ಇರಲಿ ಸೊ ಪೈಚಾಮ್ ಐ ಡಿನ ಡೌನ್ಲೋಡ್ ಮಾಡ್ಕೊಬೋದು ಸೊ ಇದೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್ ಓಕೆ ಸೊ ದಿಸ್ ಇಸ್ ಜಸ್ಟ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಓಕೆ ಸೊ ಹೌ ಟು ಡೌನ್ಲೋಡ್ ದಿ ಅನಕೊಂಡ ನ್ಯಾವಿಗೇಟರ್ ಸೊ ನೀವು ಈ ತನಕ ಡೌನ್ಲೋಡ್ ಮಾಡಿ ಓಕೆ ಸೊ ಫಾರ್ ಎಕ್ಸಾಂಪಲ್ ಯು ಫೇಸಿಂಗ್ ಏನೇ ಇಶ್ಯೂ ಬರ್ತಿದೆ ನಾನು ಕಮೆಂಟ್ಸಲ್ಲಿ ಕೇಳಿ ಓಕೆ ಆ್ಯಂಡ್ ಪ್ಲೀಸ್ ಫರ್ಗಿವ್ ಮಿ ಫಾರ್ ಸಮ್ ಮಿಸ್ಟೇಕ್ಸ್ ಇನ್ ಕನ್ನಡ ಓಕೆ ಸೊ ನಿಮಗೆ ನನ್ನ ವೀಡಿಯೋ ನಾನು ಹೇಳ್ತಿರೋದನ್ನು ನಿಮ್ಗೆ ಅರ್ಥ ಆಗ್ತದೆ ಇಫ್ ಯು ಫೀಲಿಂಗ್ ಲೈಕ್ ಯು ವಾಂಟ್ ಮೀ ಟು ಕ್ರಿಯೇಟ್ ಮೋರ್ ವೀಡಿಯೋಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದಿಸ್ ವಿಲ್ ಮೋಟಿವೇಟ್ ಮೀ ರೈಟ್ ಸೊ ನಂಗೆ ಅರ್ಥ ಆಗುತ್ತೆ ಓಕೆ ನಾನು ಯಾವ ಆಡಿಯನ್ಸ್ಗೆ ಮಾಡ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗ್ತಿದೆ ಆ್ಯಂಡ್ ದೇ ಆರ್ ಲೈಕಿಂಗ್ ಇಟ್ ಸೊ ಐ ವಿಲ್ ಕೀಪ್ ಆನ್ ಆ್ಯಡಿಂಗ್ ಸೊ ನಾನು ಮೋರ್ ವೀಡಿಯೋಸ್ ಆ್ಯಡ್ ಮಾಡ್ತೀನಿ ಕನ್ನಡದಲ್ಲಿ ಸರಿನಾ